ಕೆಲವು ಕ್ಷಣಗಳು ಮಾತ್ರ ಏರ್ಪೋರ್ಟ್ಗೆ ಲುಫ್ತಾನ್ಸಾ ಏರ್ಲೈನ್ಸ್ ಪ್ರವೇಶ ಆಗತ್ತೆ 12:33 ಸರಿಯಾಗಿ ಇಮಿಗ್ರೇಷನ್ ಕೌಂಟರ್ ಬಳಿ ಈಗಾಗಲೇ ಎಸ್ಐಟಿ ತಂಡ ಬೀಡು ಬಿಟ್ಟಿದೆ. ಇಮಿಗ್ರೇಷನ್ ಕೌಂಟರ್ ಬಳಿಯೇ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಟರ್ಮಿನಲ್ 2 ಡಿಪಾರ್ಚರ್ ಅರೈವಲ್ ಎರಡೂ ಕಡೆ ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಕೆಲವು ಕ್ಷಣಗಳು ಮಾತ್ರ ಬಾಕಿ ಇರೋದು. ಲೈವ್ ಟ್ರ್ಯಾಕರ್ ನಲ್ಲಿ ನಾವು ಗಮನಿಸಿದ್ರೆ ಇನ್ ಬಾಕಿ ಅಂತ ತೋರಿಸ್ತಾ ಇರೋದು ಅದು ಹೆಚ್ಚು ಕಮ್ಮಿ 30 ನಿಮಿಷಗಳನ್ನ ಮಾತ್ರ. 30 ನಿಮಿಷಗಳು ಕೂಡ ಇಲ್ಲ. 12:33 ಲುಫ್ತಾನ್ಸಾ ಏರ್ಲೈನ್ಸ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಬಂದು ಲ್ಯಾಂಡ್ ಆಗುತ್ತೆ. ಆಲ್ರೆಡಿ ಇಮಿಗ್ರೇಷನ್ ಸೆಂಟರ್ ಬಳಿ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. 142 ಮೈಲು ದೂರ ಇದೆ ಲುಫ್ತಾನ್ಸಾ ಏರ್ಲೈನ್ಸ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ. 12:33 ಸರಿಯಾಗಿ ಮಧ್ಯರಾತ್ರಿ 12:15 ಹೆಚ್ಚು ಕಮ್ಮಿ ಆಗ ಲುಫ್ತಾನ್ಸಾ ಏರ್ಲೈನ್ಸ್ ಬಂದು ಲ್ಯಾಂಡ್ ಆಗುತ್ತೆ. ಅಂದ್ರೆ ಟೈಮಿಂಗ್ಸ್ ಅನ್ಕೊಂಡಿದ್ದು 1 ಗಂಟೆಗೆ ಬರಬಹುದು ಅಂತ ಹೇಳಿ, ಅದಕ್ಕೂ ಮೊದಲೇ ಅಂದ್ರೆ 12:15 ಸುಮಾರಿಗೇನೆ ಬಂದು ಲ್ಯಾಂಡ್ ಆಗಬಹುದು ಅನ್ನುವಂತ ಮಾಹಿತಿ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಕ್ಷಣಕ್ಕೂ ಕುತೂಹಲ ಹೆಚ್ಚಾಗ್ತಾ ಇದೆ. ಸಮಯದ ಅವಧಿ 1 ಗಂಟೆಗೆ ರೀಚ್ ಆಗಬಹುದು ಅನ್ನುವಂತ ಅಂದಾಜಿತ್ತು. ಬಟ್ ಲೈವ್ ಟ್ರ್ಯಾಕರ್ ನಲ್ಲಿ ನಾವು ಗಮನಿಸಿದಾಗ ಕಾಣಿಸ್ತಾ ಇರುವಂತಹ ಸಮಯ 12:33 ಸರಿಯಾಗಿ ಲ್ಯಾಂಡ್ ಆಗುತ್ತೆ ಲುಫ್ತಾನ್ಸಾ ಏರ್ಲೈನ್ಸ್ ಅಂತ ಹೇಳಿ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ ತಮಗೆ? ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ 34 ದಿನಗಳ ನಂತರದಲ್ಲಿ ಬೆಂಗಳೂರಿಗೆ ಆಗಮಿಸಿರುವ ಹಿನ್ನೆಲೆಯಲ್ಲಿ ಸದ್ಯ ಎಸ್ಐಟಿ ಅಧಿಕಾರಿಗಳು ಇಮಿಗ್ರೇಷನ್ ಸೆಂಟರ್ ನಲ್ಲ ತಲುಪುದಿದ್ದಾರೆ. ಈಗ ಆಲ್ರೆಡಿ ಇಮಿಗ್ರೇಷನ್ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. LOC ಅಂದ್ರೆ ಲುಕ್ಔಟ್ ಸರ್ಕ್ಯುಲರ್ ನಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖವನ್ನ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಇಮಿಗ್ರೇಷನ್ ಸೆಂಟರ್ ಬಳಿ ಈಗ ಆಲ್ರೆಡಿ ಎಸ್ಐಟಿ ಅಧಿಕಾರಿಗಳು ತಗೊಂಡು ಹೋಗಿರುವಂತದ್ದು. ಪ್ರಜ್ವಲ್ ರೇವಣ್ಣ ಬಂದು ಲ್ಯಾಂಡ್ ಆಗ್ತಿದ್ದಂತೆ ಇಮಿಗ್ರೇಷನ್ ಅಧಿಕಾರಿಗಳು ವಶಕ್ಕೆ ಪಡೆದ ನಂತರದಲ್ಲಿ LOC ನಲ್ಲಿ ಮೆನ್ಷನ್ ಮಾಡದಂತೆ ಯಾವ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣರನ್ನ ವಶಕ್ಕೆ ಕೊಡಬೇಕು ಅಂತೇಳಿ ಲುಕ್ಔಟ್ ಸರ್ಕ್ಯುಲರ್ ಸರ್ವ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಸಿದ್ಧತೆ ಮಾಡಿಕೊಳ್ಳುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಈಗ ಆಲ್ರೆಡಿ ಮಾಡ್ಕೊಂಡ್ ಬಂದಿದ್ದಾರೆ. ಇಮಿಗ್ರೇಷನ್ ಅಧಿಕಾರಿಗಳು ವಶಕ್ಕೆ ಪಡೆದ ನಂತರದಲ್ಲಿ ಮೊದಲಿಗೆ ಅವರು ಕೂಡ ಪಾಸ್ಪೋರ್ಟ್ ಅನ್ನ ವೆರಿಫೈ ಮಾಡ್ತಾರೆ, ಪಾಸ್ಪೋರ್ಟ್ ವ್ಯಾಲಿಡಿಟಿಯನ್ನ ಚೆಕ್ ಮಾಡ್ತಾರೆ. ಜೊತೆಗೆ ಲುಕ್ಔಟ್ ಸರ್ಕ್ಯುಲರ್ ಬಂದಿರೋದ್ರ ಹಿನ್ನೆಲೆಯಲ್ಲಿ ಮೊದಲಿಗೆ ಇಮಿಗ್ರೇಷನ್ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನ ವಶಕ್ಕೆ ಪಡ್ಕೊಳ್ತಾರೆ. ಇನ್ನೇನು 20-25 ನಿಮಿಷಗಳ ಒಳಗಾಗಿ ಜರ್ಮನಿಂದ ಮಧ್ಯಾಹ್ನ ಟೇಕ್ ಆಫ್ ಆದಂತ ಲುಫ್ತಾನ್ಸಾ ಏರ್ಲೈನ್ಸ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಲ್ಯಾಂಡ್ ಆಗುತ್ತೆ. ಕೂಡಲೇ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದಂತ ನಂತರದಲ್ಲಿ ಮುಂದಿನ ಕಾನೂನಿನ ಪ್ರಕ್ರಿಯೆ ಶುರುವಾಗುವಂತದ್ದು. ಪ್ರಜ್ವಲ್ ರೇವಣ್ಣ ಇಲ್ಲಿ ಲ್ಯಾಂಡ್ ಆಗ್ತಿದ್ದಂತೆ ಇಮಿಗ್ರೇಷನ್ ಅಧಿಕಾರಿಗಳು ವಶಕ್ಕೆ ಪಡ್ಕೊಳ್ತಾರೆ. ಅವರ ಪಾಸ್ಪೋರ್ಟ್ ಅನ್ನ ವಶಕ್ಕೆ ಪಡ್ಕೊಂಡು ಪಾಸ್ಪೋರ್ಟ್ ವ್ಯಾಲಿಡಿಟಿಯನ್ನ ಚೆಕ್ ಮಾಡಿ ಸಂಬಂಧಪಟ್ಟಂತ ತನಿಖಾಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾರೆ. ಇದು ಬೇರೆ ಪ್ರಕರಣಗಳಲ್ಲಿ ನಾರ್ಮಲ್ ಆಗಿ ಆಗುವಂತ ಪ್ರಕ್ರಿಯೆ. ಆದ್ರೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಮಿಗ್ರೇಷನ್ ಅಧಿಕಾರಿಗಳ ಜೊತೆ ಎಸ್ಐಟಿ ಅಧಿಕಾರಿಗಳು ನಿರಂತರವಾದಂತಹ ಸಂಪರ್ಕದಲ್ಲಿರುವಂತದ್ದು. ಈ ಹಿಂದೆ ಸುಮಾರು 5 ಬಾರಿ ಟಿಕೆಟ್ ಅನ್ನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದಂತ ನಂತರದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಈ ಹಿಂದೆ ಟಿಕೆಟ್ ಬುಕ್ ಆದಂತ ಸಂದರ್ಭದಲ್ಲೂ ಕೂಡ ಇಮಿಗ್ರೇಷನ್ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ರು. ಇವತ್ತು ಕೂಡ ಇಮಿಗ್ರೇಷನ್ ಅಧಿಕಾರಿಗಳ ಜೊತೆ ಎಸ್ಐಟಿ ಅಧಿಕಾರಿಗಳು ನಿರಂತರವಾದಂತಹ ಸಂಪರ್ಕದಲ್ಲಿರುವಂತದ್ದು. ಮಧ್ಯಾಹ್ನ ಯಾವಾಗ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಸುಮಾರಿಗೆ ಜರ್ಮನಿಯಿಂದ ಫ್ಲೈಟ್ ಟೇಕ್ ಆಫ್ ಆಯಿತು, ಆಗ್ಲಿಂದ ಎಸ್ಐಟಿ ಅಧಿಕಾರಿಗಳು ಇಮಿಗ್ರೇಷನ್ ಅಧಿಕಾರಿಗಳ ಜೊತೆ ನಿರಂತರವಾದ ಸಂಪರ್ಕದಲ್ಲಿದ್ರು. ಇವತ್ತು ಮಧ್ಯಾಹ್ನ 4:10 ಸುಮಾರಿಗೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ನ ಇಮಿಗ್ರೇಷನ್ ಅಧಿಕಾರಿಗಳು ಖುದ್ದು ಎಸ್ಐಟಿ ಅಧಿಕಾರಿಗಳಿಗೆ ಕನ್ಫರ್ಮ್ ಮಾಡಿದ್ದಾರೆ. ಜರ್ಮನಿಯಿಂದ ಟೇಕ್ ಆಫ್ ಆದಂತ ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲಿ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಅನ್ನ ಹೊಂದಿ ಪ್ರಜ್ವಲ್ ರೇವಣ್ಣ ಬೋರ್ಡಿಂಗ್ ಆಗಿದ್ದಾರೆ, ಪ್ರಜ್ವಲ್ ರೇವಣ್ಣ ಟ್ರಾವೆಲಿಂಗ್ ಮಾಡ್ತಿದ್ದಾರೆ ಅಂತೇಳಿ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಕನ್ಫರ್ಮ್ ಆಗಿರುವಂತದ್ದು. ಯಾವಾಗ ಲುಕ್ಔಟ್ ಸರ್ಕ್ಯುಲರ್ ಇಶ್ಯೂ ಆಗುತ್ತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಪೇಪರ್ ವರ್ಕ್ಸ್ ಅನ್ನ ಪೊಲೀಸ್ ಅಧಿಕಾರಿಗಳು ಮಾಡಿಕೊಂಡು ಇಮಿಗ್ರೇಷನ್ಗೆ ಬಂದಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಈಗ ಆಲ್ರೆಡಿ ಪೇಪರ್ ವರ್ಕ್ಸ್ ಅನ್ನ ಮುಗಿಸಿರೋದ್ರ ಹಿನ್ನೆಲೆಯಲ್ಲಿ ಇಮಿಗ್ರೇಷನ್ ತಡವಾಗೋದಿಲ್ಲ. ಸುಮಾರು 20 ನಿಮಿಷಗಳಿಂದ 45 ನಿಮಿಷಗಳ ಒಳಗಾಗಿ ಇಮಿಗ್ರೇಷನ್ ಪ್ರೊಸೀಜರ್ ಅನ್ನ ಮುಗಿಸಿ ಕರ್ನಾಟಕದ FRRO ಚೇತನ್ ಸಿಂಗ್ ರಾಥೋಡ್ ಅವರ ಸಮ್ಮುಖದಲ್ಲಿ ಇಮಿಗ್ರೇಷನ್ ಪ್ರಕ್ರಿಯೆ ಮುಗಿಯುತ್ತೆ. ತದನಂತರದಲ್ಲಿ ಎಸ್ಐಟಿಗೆ ಹ್ಯಾಂಡ್ ಓವರ್ ಮಾಡುವಂತ ಕೆಲಸವನ್ನ ಇಮಿಗ್ರೇಷನ್ ಅಧಿಕಾರಿಗಳು ಮಾಡುವಂತದ್ದು. ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣರನ್ನ ವಶಕ್ಕೆ ಪಡೆದು ಇಲ್ಲಿಂದ ಕರೆದೊಯ್ಯಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಸುಮಾರು 8 ಜನ ಎಸ್ಐಟಿ ಅಧಿಕಾರಿಗಳ ತಂಡ ಏರ್ಪೋರ್ಟ್ಗೆ ಬಂದಿರುವಂತದ್ದು. ಪ್ರಜ್ವಲ್ ರೇವಣ್ಣರನ್ನ ಕಾನೂನಿನ ಪ್ರಕ್ರಿಯೆ ಮುಗಿಸಿ ಇಮಿಗ್ರೇಷನ್ ಅಧಿಕಾರಿಗಳಿಂದ ವಶಕ್ಕೆ ಪಡ್ಕೊಳ್ಳಕ್ಕೆ
ಪ್ರಜ್ವಲ್ ರೇವಣ್ಣರನ್ನ ಒಂದು ಬಾರಿ ವಶಕ್ಕೆ ಪಡ್ಕೊಂಡ್ರೆ ಅದು ಅಫಿಷಿಯಲಿ ಅರೆಸ್ಟ್ ಆಗುತ್ತೆ. ಇಮಿಗ್ರೇಷನ್ ಅಧಿಕಾರಿಗಳು ಆನ್ ರೆಕಾರ್ಡ್ ನಲ್ಲಿ ಅಂದ್ರೆ ಸಮಯವನ್ನು ಕೂಡ ಮೆನ್ಷನ್ ಮಾಡುವಂತದ್ದು ಎಲ್ಲವೂ ಕೂಡ ಪೇಪರ್ ವರ್ಕ್ಸ್ ನಲ್ಲಿ ಆಗುತ್ತೆ. ಎಷ್ಟೊತ್ತಿಗೆ ಪ್ರಜ್ವಲ್ ರೇವಣ್ಣರನ್ನ ವಶಕ್ಕೆ ಕೊಟ್ವಿ ಅಂತೇಳಿ ಅಂದ್ರೆ ಫ್ಲೈಟ್ ಲ್ಯಾಂಡ್ ಆದಂತ ನಂತರದಲ್ಲಿ ಸರಿಸುಮಾರು 30 ರಿಂದ 40 ನಿಮಿಷಗಳ ಕಾಲ ಇಮಿಗ್ರೇಷನ್ ಅಧಿಕಾರಿಗಳ ವಶದಲ್ಲಿ ಪ್ರಜ್ವಲ್ ರೇವಣ್ಣ ಇರಬೇಕಾಗುತ್ತೆ. ತದನಂತರ ಪೇಪರ್ ವರ್ಕ್ಸ್ ಎಲ್ಲ ಮುಗಿದ ನಂತರದಲ್ಲಿ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಳ್ಳುವಂತದ್ದು. ಒಮ್ಮೆ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಂತ ಸಂದರ್ಭದಲ್ಲಿ ತಡರಾತ್ರಿ 1:30 ರಿಂದ 2 ಗಂಟೆ ಸುಮಾರು ಆದ್ರೂ ಕೂಡ ಕೂಡಲೇ ಇಲ್ಲಿಂದ ನೇರವಾಗಿ ಬೋರಿಂಗ್ ಆಸ್ಪತ್ರೆಗೆ ಎಸ್ಐಟಿ ಅಧಿಕಾರಿಗಳು ಕರೆದೊಯ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕಿರುವಂತದ್ದು. ಅಂದ್ರೆ ಅರೆಸ್ಟ್ ಪ್ರೊಸೀಜರ್ ಏರ್ಪೋರ್ಟ್ ನಲ್ಲಿ ಆಗೋದ್ರಿಂದ ಅವರನ್ನ ನೇರವಾಗಿ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಮೆಡಿಕಲ್ ಚೆಕಪ್ ಅನ್ನ ಮುಗಿಸಿ ತದನಂತರದಲ್ಲಿ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು. ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡ ನಂತರದಲ್ಲಿ ಇಲ್ಲಿಂದ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ ಅಥವಾ ಮೊದಲೇ ವೈದ್ಯಕೀಯ ಮೆಡಿಕಲ್ ಚೆಕಪ್ ಅನ್ನ ಮುಗಿಸ್ತಾರೆ ಅನ್ನೋದನ್ನ ಮುಂದಿನ ಪ್ರಕ್ರಿಯೆಯಲ್ಲಿ ಕಾದು ನೋಡಬೇಕಾಗುತ್ತೆ. ವಿದ್ಯಶ್ರೀ, ರೈಟ್, ಥ್ಯಾಂಕ್ ಯು ಶಿವಕುಮಾರ್. ತಮ್ಮೆಲ್ಲ ಡೀಟೇಲ್ಸ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೆಂಪೇಗೌಡ ಏರ್ಪೋರ್ಟ್ ನಿಂದಾನಿ ಅಪ್ಡೇಟ್ಸ್ ನ ಕೊಡ್ತಾ ಇದ್ರು. ಯಾವ ರೀತಿಯಾದಂತಹ ಚಿತ್ರಣ ಇದೆ ಸದ್ಯಕ್ಕೆ ಅಂತ ಹೇಳಿ ಇನ್ನು ಕೆಲವು ನಿಮಿಷಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ಬಂದಿಳಿತಿದ್ದಾರೆ. ಲುಫ್ತಾನ್ಸಾ ಏರ್ಲೈನ್ಸ್ ನ ಮೂಲಕ ಕೇವಲ 95 ಮೈಲು ಮಾತ್ರ ಇನ್ನು ಬಾಕಿ ಇರೋದು. ಆಲ್ಮೋಸ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಹಳ ನಿಯರ್ ಅಲ್ಲಿದೆ ವಿಮಾನ. ಬಂದಂಥ ನಂತರದಲ್ಲಿ ಇಮಿಗ್ರೇಷನ್ಗೆ ಅವರು ಎಂಟರ್ ಆಗ್ತಾ ಇದ್ದ ಹಾಗೆ ಆ ಪ್ರೋಸೆಸ್ ಶುರುವಾಗುತ್ತೆ. ಅದು ಸಾಕಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ. ಪ್ರತಿನಿಧಿ ಶಿವಕುಮಾರ್ ಮಾಹಿತಿಯನ್ನ ನೀಡ್ತಾ ಇದ್ರು. ಆಲ್ರೆಡಿ ಎಸ್ಐಟಿ ಅಧಿಕಾರಿಗಳು ಇಮಿಗ್ರೇಷನ್ ಕೌಂಟರ್ ಬಳಿಯೇ ಇದ್ದಾರೆ. ಆ ಸೆಂಟರ್ ಏನಿದೆ ಅಲ್ಲೇ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆಲ್ರೆಡಿ ಎಲ್ಲ ಪೇಪರ್ ವರ್ಕ್ ಕಂಪ್ಲೀಟ್ ಆಗಿದೆ ಅನ್ನುವಂಥ ಮಾಹಿತಿ. ಅವರು ಬಂದಂತಹ ನಂತರದಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಬಟ್ ಇಮಿಗ್ರೇಷನ್ ನ ಪ್ರೋಸೆಸ್ ಸರಿಸುಮಾರು 1 ಗಂಟೆಯ ಸಮಯವನ್ನ ತೆಗೆದುಕೊಳ್ಳಬಹುದು ಅನ್ನುವಂಥ ಅಂದಾಜನ್ನ ಸದ್ಯ ಮಾಡಲಾಗ್ತಾ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.